ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ತತ್ಪಮ ಯೂಟ್ಯೂಬ್ ಚಾನೆಲ್. ನಮ್ಮ ಈ ಚಾನೆಲನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಪ್ರೆಸ್ ಮಾಡಲು ಮರಿಬೇಡಿ. ಇಂದು ನಿಮಗೆ ನಾನು ಒಂದು ಬ್ಯೂಟಿ ಟಿಪ್ಸನ್ನು ಹೇಳಿಕೊಡ್ತಾ ಇದ್ದೇನೆ. ನಮ್ಮ ಈ ತತ್ಪಮ ಯೂಟ್ಯೂಬ್ ಚಾನೆಲನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ದೀರಿ ಅವರಿಗೆಲ್ಲ ನಮ್ಮ ಚಾನೆಲ್ನ ಪರವಾಗಿ ಪ್ರೀತಿಪೂರ್ವಕವಾದ ಧನ್ಯವಾದಗಳು. ನಾನು ಇಲ್ಲಿ ಇವತ್ತು ಮನೆಯಲ್ಲಿರುವ ಪದಾರ್ಥಗಳನ್ನು ಬಳಸಿ 100% ನ್ಯಾಚುರಲ್ ಹೇರ್ ಪ್ಯಾಕ್ ಹೇಗೆ ತಯಾರಿಸುವುದು ಅಂತ ಹೇಳಿಕೊಡ್ತೇನೆ. ಕೂದಲಂದರೆ ಯಾರಿಗಿಷ್ಟ ಇಲ್ಲ ಹೇಳಿ. ಹೀಗಿರುವಾಗ ಕೂದಲಿನ ಸಮಸ್ಯೆಗಳಾದಂತಹ ಕೂದಲು ಉದುರುವುದು, ಡ್ಯಾಂಡ್ರಫ್ ಸಮಸ್ಯೆಗಳು, ಇದರಿಂದ ಮುಕ್ತರಾಗಬೇಕಾದ್ರೆ ನಾವು ಯಾವ ಥರ ನ್ಯಾಚುರಲ್ ಹೇರ್ ಪ್ಯಾಕ್ ಮಾಡಬಹುದು ಅಂತ ನೋಡುವ. ಇವಾಗ ನೀವು ನೋಡಬಹುದು, ನಮ್ಮ ಕಣ್ಣೆದುರು ಒಂದು ಚಿರಪರಿಚಿತವಾದಂತಹ ಮೆಹಂದಿ ಗಿಡವನ್ನು, ಇದನ್ನು ಮದರಂಗಿ ಗಿಡ ಅಥವಾ ಗೋರಂಟಿ ಗಿಡ ಅಂತ ಹೇಳ್ತೇವೆ. ಎಲ್ಲ ಶುಭ ಕಾರ್ಯಗಳಿಗೂ ನಮ್ಮ ಕೈ, ಕಾಲು ಹಾಗೂ ತಲೆ ಕೂದಲಿನ ಅಂದವನ್ನು ಹೆಚ್ಚಿಸಿಕೊಳ್ಳಿಕ್ಕೆ ಉಪಯೋಗಿಸ್ತೇವೆ. ಇದು ಸೌಂದರ್ಯವರ್ಧಕ ಮಾತ್ರ ಅಲ್ಲ, ಇದರಲ್ಲಿ ಹೇರಳವಾದಂತಹ ಔಷಧಿಯ ಗುಣಗಳು ಸಹ ಇದೆ. ನಾನು ಇಲ್ಲಿ 3 ಮುಷ್ಟಿ ಆಗುವಷ್ಟು ಮೆಹಂದಿ ಸೊಪ್ಪನ್ನು ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೇನೆ. ಇಲ್ಲಿ ಯಾವುದೇ ತರಹ ರೆಡಿಮೇಡ್ ಪೌಡರ್ಗಳನ್ನು ನಾನು ಯೂಸ್ ಮಾಡ್ತಾ ಇಲ್ಲ. ಮನೆಯಲ್ಲೇ ಸಿಗುವಂತಹ ಪದಾರ್ಥಗಳನ್ನು ಬಳಸಿ 100% ನ್ಯಾಚುರಲ್ ಹೇರ್ ಪ್ಯಾಕ್ ಅನ್ನು ಮಾಡಿ ತೋರಿಸ್ತಾ ಇದ್ದೇನೆ. ಮನೆಯಲ್ಲಿ ಸಿಗುವಂತಹ ಪದಾರ್ಥಗಳನ್ನು ಬಳಸಿ ನಾವು ನ್ಯಾಚುರಲ್ ಹೇರ್ ಪ್ಯಾಕ್ ಮಾಡುವುದರಿಂದ ಯಾವುದೇ ಅಡ್ಡ ಪರಿಣಾಮಗಳು ಸಹ ಇರುವುದಿಲ್ಲ ಹಾಗೂ ಅದರ ಭಯ ಸಹ ನಮಗೆ ಇರುವುದಿಲ್ಲ. ಇದರ ಜೊತೆಗೆ 5 ರಿಂದ 6 ಕೆಂಪು ದಾಸವಾಳದ ಎಲೆಗಳನ್ನು ಸಹ ತೆಗೆದುಕೊಂಡಿದ್ದೇನೆ. ಹಾಗೂ 3 ರಿಂದ 4 ಕೆಂಪು ದಾಸವಾಳದ ಹೂವನ್ನು ಸಹ ತೆಗೆದುಕೊಂಡಿದ್ದೇನೆ. ಇದರ ಜೊತೆಗೆ 2 ಸ್ಪೂನು ಬೇಯಿಸಿದ ಚಹಾದ ಹುಡಿಯನ್ನು ಸಹ ತೆಗೆದುಕೊಂಡಿದ್ದೇನೆ. ಇದೆಲ್ಲವನ್ನು ನಾನು ಚೆನ್ನಾಗಿ ಪೇಸ್ಟ್ ಮಾಡ್ತೇನೆ. ಹಾಗೂ ಇನ್ನು ನಾನು ಇದರ ಜೊತೆಗೆ ಅರ್ಧ ಲಿಂಬೆ ಗಾತ್ರದಷ್ಟು ಲಿಂಬೆ ಹಣ್ಣಿನ ಹುಳಿಯನ್ನು ಸಹ ತೆಗೆದುಕೊಂಡಿದ್ದೇನೆ. ಹಾಗೆಯೇ 2 ಸ್ಪೂನು ನೆನೆಸಿದ ಮೆಂತೆ ಬೀಜವನ್ನು ನೀರಿನ ಸಮೇತ ಇದಕ್ಕೆ ಆ್ಯಡ್ ಮಾಡ್ಕೊಂಡಿದ್ದೇನೆ. ಅದು ಇದರಲ್ಲಿ ರೆಕಾರ್ಡ್ ಆಗಿಲ್ಲ. ಇದೆಲ್ಲ ಸಹ ನಮ್ಮ ಹೇರ್ ಒಂದು ಶೈನಿಂಗ್ ಆಗಲಿಕ್ಕೆ, ಸಿಲ್ಕಿ ಆಗಲಿಕ್ಕೆ ತುಂಬ ಸಹಾಯ ಮಾಡ್ತದೆ. ಹಾಗೂ ನಾವು ಇದನ್ನು ಪೇಸ್ಟ್ ಮಾಡುವಾಗ ನೀರನ್ನು ಜಾಸ್ತಿ ಹಾಕ್ಕೊಳ್ಬೇಡಿ. ನಾನು ಆವಾಗಲೇ ಹೇಳಿದೆ, ನೆನೆಸಿದ ಮೆಂತೆ ಬೀಜದ ಅದನ್ನು ನೀರಿನ ಸಮೇತ ಹಾಕೊಳ್ಳೋದ್ರಿಂದ ಬೇರೆ ಯಾವುದೇ ಎಕ್ಸ್ಟ್ರಾ ನೀರನ್ನು ನಾನು ಆ್ಯಡ್ ಮಾಡಿಕೊಳ್ಳಿಲ್ಲ. ನೀರು ಜಾಸ್ತಿ ಆದರೆ ನಮಗೆ ಹೇರ್ ಪ್ಯಾಕ್ ಮಾಡಲಿಕ್ಕೆ ಕಷ್ಟ ಆಗ್ತದೆ, ಅದು ತಲೆ ಕೂದಲಿನಿಂದ ಇಳಿತಾ ಇರ್ತದೆ. ಪೇಸ್ಟ್ ಹೇಗೆ ಹದವಾಗಿದೆ ಅಂತ. ಈ ಪೇಸ್ಟನ್ನು ನಾನು ರೆಡಿ ಮಾಡಿ ಮುಂಚಿನ ದಿನ ಸಂಜೆ ಇಟ್ಟಿದ್ದೆ, ಆದರೆ ತಲೆಗೆ ಹಚ್ಚಿರುವಂಥದ್ದು ನೆಕ್ಸ್ಟ್ ಡೇ ಮಾರ್ನಿಂಗು. ಹಾಗೆ ನಾನು ಇಲ್ಲಿ ತಲೆಗೆ ಹಚ್ಚಲಿಕ್ಕೆ ಪ್ಲಾಸ್ಟಿಕ್ ಗ್ಲೌಸನ್ನು ಇಲ್ಲಿ ಯೂಸ್ ಮಾಡ್ಕೊಳ್ತಾ ಇದ್ದೇನೆ. ನೀವು ಬೇಕಾದರೆ ಹಾಗೇ ಕೈಯಿಂದ ಹಚ್ಬೋದು, ಏನು ತೊಂದರೆ ಇಲ್ಲ. ಇದನ್ನು ನಾನು ಹಾಗೆ ಫ್ರಿಜ್ನಲ್ಲಿ ಇಟ್ಟಿದ್ದೆ. ಸೊ ನೆಕ್ಸ್ಟ್ ಡೇ ಮಾರ್ನಿಂಗ್ ನೋಡಿ ಹೇಗೆ ಚೆಂದ ಕಲರ್ ಬಂದಿದೆ ಅಂತ, ತುಂಬ ಚೆನ್ನಾಗಿ ಬಂದಿದೆ. ಇದನ್ನೀಗ ನಾನು ತಲೆ ಕೂದಲಿಗೆ ಹಚ್ಕೊಳ್ತಾ ಇದ್ದೇನೆ. ತಲೆ ಕೂದಲು ಅಂದರೆ ತಲೆಯ ಕೂದಲಿನ ಬುಡದ ಸಮೇತ ನಾವು ಹಚ್ಕೊಳ್ಬೇಕಾಗ್ತದೆ. ಸೊ ಅದನ್ನು ನಾನು ಇಲ್ಲಿ ಹೇಗೆ ಹಚ್ಕೊಳ್ತಾ ಇದ್ದೇನೆ ಅಂತ ನೋಡಿ. ನಾವು ತಲೆಗೆ ಹಚ್ಚಿದ 2 ಗಂಟೆ ಬಿಟ್ಟು ಸಾದಾ ನೀರಿನಲ್ಲಿ ತಲೆ ಕೂದಲನ್ನು ತೊಳೆದುಕೊಳ್ಬೇಕು. ನೆಕ್ಸ್ಟ್ ಡೇ ಬೇಕಾದರೆ ನಾವು ಯಾವ ರೀತಿಯ ಶಾಂಪು ಬೇಕಾದರೆ ಯೂಸ್ ಮಾಡ್ಬೋದು. ನೀವು ನೋಡಬಹುದು ನಾನಿವಾಗ ಹೇಗೆ ಹಚ್ಕೊಂಡಿದ್ದೇನೆ ಅಂತ. ಈ ನ್ಯಾಚುರಲ್ ಹೇರ್ ಪ್ಯಾಕ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮಾತ್ರ ಮರಿಬೇಡಿ. ನೋಡಿ ಫ್ರೆಂಡ್ಸ್, ಈಗ ನೋಡಬಹುದು ಹೇರ್ ಹೇಗೆ ಸಿಲ್ಕಿ ಶೈನಿ ಆಗಿದೆ ಅಂತ. ಈ ನ್ಯಾಚುರಲ್ ಹೇರ್ ಪ್ಯಾಕನ್ನು ಮಾಡಿ ನಿಮ್ಮ ಹೇರ್ ಸಹ ಸಿಲ್ಕಿ ಮಾಡಬಹುದು. ಬಾಯ್ ಬಾಯ್.